ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದಿನಾಂಕ 5-10-2025 ಮತ್ತು 6-10-2025 2 ದಿನ ನಮ್ಮ ಕುಲದೇವತೆ ಗ್ರಾಮ ದೇವತೆ ಆದಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕುಂಭಾಭಿಷೇಕವನ್ನು ಭಾರಿ ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ನಡೆಸ್ತಾ ಇದ್ದೀವಿ. ಆದ್ದರಿಂದ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಈ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥವರು ವಿಶೇಷವಾಗಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಕುಲಬಾಂಧವರಲ್ಲಿ ಮತ್ತು ನಮ್ಮ ಈ ಗ್ರಾಮದ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ತುಂಬ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ನಾವು ಊರಲ್ಲೆಲ್ಲ ಸೇರಿಕೊಂಡು ತುಂಬ ದಿವಸ 2-3 ಸಲ ಮಾತಾಡಿದ್ದೀವಿ. ಆಮೇಲೆ ದೇವಸ್ಥಾನ ಏನೋ ತುಂಬ ಲೇಟ್ ಆಗ್ತಾನೆ ಇತ್ತು. ಇವಾಗ ದೇವರು ಬುದ್ಧಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಇದು ಮಾಡಿ ಭಕ್ತರಿಗೆ ಒಳ್ಳೆಯದಾಗಲಿ. ಹಾಗೂ 5-6 ಇದೇ ತಿಂಗಳಲ್ಲಿ ಏನು ಕುಂಭಾಭಿಷೇಕ ಇದೆ, ಪೂಜೆ ನಡೆಯಲಿದೆ. ವಿಶೇಷವಾಗಿ ಎಲ್ಲರೂ ಈ ಗ್ರಾಮದಲ್ಲೆಲ್ಲ ಇಡೀ ತಾಲೂಕಲ್ಲಿ ಎಲ್ಲರೂ ಬಂದು ತಾಯಿ ಆಶೀರ್ವಾದ ಪಡೆಯಬೇಕಂತ ನಾನು ಕೋರ್ಕೊಳ್ತೀನಿ. ಇದೇ ತಿಂಗಳು 5ನೇ ತಾರೀಕು ಮತ್ತು 6ನೇ ತಾರೀಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಈ ಬೇತ್ಮೂಲ ಗ್ರಾಮದ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ದಯವಿಟ್ಟು ಈ ಪೂಜೆಗೆ ಪಾತ್ರರಾಗಬೇಕು ಹಾಗೂ ದೇವರ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿರಲಿ, ಎಲ್ಲರೂ ಬರಬೇಕು, ಎಲ್ಲರೂ ಇಲ್ಲಿ ಬರ್ತಾರೆ. ಆದಷ್ಟು ಎಲ್ರಿಗೂ ಸ್ವಾಗತ. ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದ್ವಿ. ಈಗಾಗಲೇ ಎಲ್ರಿಗೂ ಹೇಳಿದ್ದೀವಿ. ಅದರ ಇದು ಮಾಡ್ಕೊಂಡು ಬರ್ತೀವಿ. ಯಾರಿಲ್ಲ, ನಮ್ಮ ಕುಲಬಾಂಧವರು ಜಾಸ್ತಿ ಬರ್ತಾರೆ. ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾರೆ? ಮುಖ್ಯ ಅತಿಥಿಗಳಾಗಿ ಮೊನ್ನೆ ರೂಪಕಲಾ ಶಶಿಧರ ಮೇಡಮ್ನವರು, ಮತ್ತು ಗೋವಿಂದ ಗೌಡ ಸಾಹೇಬರು, ಮತ್ತು ವೈ ಸಂಪಂಗಿ ಸಾಹೇಬರು, ಮತ್ತು ನಮ್ಮ ಆನೇಕಲ್ ಶಿವಣ್ಣ MLA ಅವರು ಬರ್ತಾರೆ. ಮತ್ತು ಎಕ್ಸ್ MP ಮುನ್ಸಾಮಣ್ಣವ್ರು ಬರ್ತಾರೆ. SN ನಾರಾಯಣ ಸ್ವಾಮಣ್ಣವ್ರು ಬರ್ತಾರೆ. ಇಷ್ಟು ಜನ ಬರ್ತಾರೆ. ಸುಮಾರು ಎಷ್ಟು ಭಕ್ತಾದರು ಸೇರ್ಬೋದು? ಸುಮಾರು ಒಂದು 3,000-4 ಸಾವಿರ ಜನ ಸೇರಬೇಕಂತ ನಮ್ಮ ಅನಿಸಿಕೆ. ದೇವಸ್ಥಾನ ಇದೆ, ಅದು ಇದೆಲ್ಲ ಮಾಡಬೇಕು ಅಂದ್ಕೊಂಡಿದೆ. ಯಾವ ಕಾರಣದಿಂದ ಇದಾಗಿದೆ. ಅದಕ್ಕೋಸ್ಕರ ಅದು ಇದು ಮಾಡಿಬಿಟ್ಟಿದ ತಕ್ಷಣ ಅದನ್ನು ಇದು ಮಾಡಿ ಊರನ್ನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ನಮಗೆ ಕೋರಿಕೆ.